ನಮಸ್ಕಾರ. ನಾನಿವಾಗ ಈ ವಿಡಿಯೋವನ್ನು ಮಾಡ್ತಾ ಇರೋ ಉದ್ದೇಶ ಕಲ್ಪತರು ಎಕ್ಸ್ಪ್ರೆಸ್ಗೋಸ್ಕರ ಮಾಡ್ತಾಯಿದ್ದೀನಿ. ನಮ್ಮ ಪೊಲೀಸರಿಗೆ ಏನಾಗಿದೆ, ಕರ್ನಾಟಕ ಪೊಲೀಸ್ ಏನಾಗಿದೆ. ಮೊನ್ನೆ ತಾನೇ ಒಂದು ಅಮಾಯಕವಾದಂತಹ ಮಗು ಟ್ರಾಫಿಕ್ ಪೊಲೀಸರ ಒಂದು ನಿರ್ಲಕ್ಷ್ಯಕ್ಕೆ, ಒಂದು ರೀತಿಯ ವಸೂಲಿ ಬಾಜಿಗೆ ಬಲಿಯಾಯಿತು. ಆ ತಕ್ಷಣ ಗೃಹ ಮಂತ್ರಿಗಳು ಇನ್ನು ಮುಂದೆ ಯಾವುದು ಆ ರೀತಿ ವಸೂಲಿ ನಿಂತಿದೆ, ಇನ್ನು ಮಾಡೋದಿಲ್ಲ ಅಂತ ಹೇಳಿದ್ರು. ಇನ್ನು ಕೇವಲ 24 ಗಂಟೆಗಳಲ್ಲಿ ಇನ್ನು ಟೋಯಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತಂದರು. ಏನಿದು? ಪೊಲೀಸರಿಗೆ ಏನಾದರೂ ಕೈ ಕಾಸು ಬೇಕೇ ಬೇಕಾ? ಪೊಲೀಸರು ಲಂಚ ಇಲ್ಲದೆ ಬದುಕೋಕ್ಕಾಗಲ್ವಾ? ಪೊಲೀಸರಿಗೆ ಅವರ ಬತ್ತಿಗಳನ್ನಾದರೂ ಜಾಸ್ತಿ ಮಾಡಿ, ಅಕಸ್ಮಾತ್ ಕಡಿಮೆ ಇದ್ದರೆ ಅವರ ಬತ್ತಿಗಳನ್ನಾದರೂ ಜಾಸ್ತಿ ಮಾಡಿ. ಈ ರೀತಿ ಬೀದಿ ಬಿಕಾರಿಗಳಂತೆ ಪೊಲೀಸರನ್ನು ಬೆಳೆಸೋದು ಒಂದು ರಾಜ್ಯಕ್ಕೆ ಘನತೆ ತರುವಂಥ ವಿಚಾರ ಅಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಪೊಲೀಸ್ ಇಲಾಖೆಯ ಮುಖ್ಯಸ್ಥರೇ, ಗೃಹ ಮಂತ್ರಿಗಳೇ, ದಿನನಿತ್ಯ ನೋಡ್ತೀವಿ KRS ಪಕ್ಷದವರು ಅಲ್ಲಿ ಪೊಲೀಸವ್ರನ್ನ ಹಿಡಿದ್ರು, ಇಲ್ಲಿ ಲಂಚ ತಗೊಳ್ತಾ ಇದ್ದವ್ರನ್ನ ಹಿಡಿದ್ರು, ಇನ್ಯಾವುದೋ ಸಾರ್ವಜನಿಕರು ಪೊಲೀಸವ್ರಿಗೆ ಲಂಚ ತಗೊಳ್ತಾ ಇದ್ದಂಥ ಸಂದರ್ಭದಲ್ಲಿ ವಿಡಿಯೋ ಮಾಡ್ತಾ ಇದ್ದಾಗ ಪೊಲೀಸವ್ರು ಮೊಬೈಲ್ ಕಸ್ಕೊಂಡ್ರು. ಇದೆಲ್ಲ ಏನು ತೋರಿಸುತ್ತೆ? ಭ್ರಷ್ಟಾಚಾರವನ್ನು ತೋರಿಸುತ್ತೆ. ಭ್ರಷ್ಟಾಚಾರ ಯಾಕಪ್ಪ ಬೇಕು? ಪೊಲೀಸವ್ರಿಗೆ ಯಾಕ್ರಿ ಭ್ರಷ್ಟಾಚಾರ ಬೇಕು? ಸರಿಯಾಗಿ ಸಂಬಳ ಕೊಡಲ್ವ ನಿಮಗೆ? ಮನೆಯಲ್ಲಿ ಕುಟುಂಬಸ್ಥರು ನಿಮ್ಮ ಕುಟುಂಬದವರು ನಿಮಗೆ ಊಟ ಕೊಟ್ಟು ಕಳಿಸೋದಿಲ್ವಾ? ನಿಮ್ಮ ಜೇಬಲ್ಲಿ ದುಡ್ಡಿರೋದಿಲ್ವಾ? ಅದೆಷ್ಟೇ ಸಂಬಳ ತಗೊಳ್ಳಿ, ಅವರ ಸಂಬಳ ತಗೊಂಡಿದ್ದ ಸಂಬಳಕ್ಕೆ ತಕ್ಕಂತೆ ಜೀವನವನ್ನು ಮಾಡಬೇಕಲ್ವಾ? ಯಾಕೆ ನೀವು ಸಾರ್ವಜನಿಕರ ಮೇಲೆ ಬೀಳಬೇಕು? ಯಾಕೆ ಹೋಟೆಲ್ಗಳಲ್ಲಿ ಫ್ರೀಯಾಗಿ ನೀವು ಟೀಯನ್ನು ಕುಡಿಬೇಕು? ಯಾಕೆ ಫುಟ್ಪಾತಲ್ಲಿ ತರಕಾರಿಗಳನ್ನು ಭಿಕ್ಷುಕರಂತೆ ಕೇಳಿ ತಗೋಬೇಕು? ಇದು ಒಂದು ಇಲಾಖೆಗೆ ಶೋಭೆ ತರುವಂಥದ್ದಲ್ಲ. ಕರ್ನಾಟಕ ಪೊಲೀಸ್ ಗೃಹ ಇಲಾಖೆ ಏನಿದೆ ಅದು ಈಗ ಎಚ್ಚೆತ್ಕೋಬೇಕು, ಮಾನ ಮರ್ಯಾದೆ ಕಾಪಾಡಬೇಕು. ಪೊಲೀಸರು ನಮ್ಮ ಅಣ್ಣತಮ್ಮದಿರೇ ಅಲ್ವೇನ್ರಿ? ಅವರಿಗೆ ಬೇಕಾದ ಸವಲತ್ತನ್ನು ಕೊಡಿ, ಅಥವಾ ಅವ್ರು ಕೊಟ್ಟಿರೋ ಸವಲತ್ತಲ್ಲಿ ಬದುಕುವಂತೆ ತಿಳುವಳಿಕೆಗಳನ್ನು ಹೇಳಿ. ದಯವಿಟ್ಟು ಪೊಲೀಸ್ ಇಲಾಖೆ ಈ ರೀತಿ ನಗೆಪಾಟಲ್ಗೆ ಗುರಿ ಆಗೋಂಥದ್ದನ್ನು ಬಿಡಬೇಕು ಅಲ್ವಾ? ಜನಸ್ನೇಹಿ ಪೊಲೀಸ್ ಅಂತ ಒಂದಷ್ಟು ವರ್ಷ ಪಡ್ಕೊಂಡ್ರಿ, ಈಗ ಮನೆಗೆ ಪೊಲೀಸ್ ಅಂತ ಹೇಳ್ತೀರಾ. ಏನು ಮನೆಗೆ ಪೊಲೀಸ್ ಅಂದರೆ ಮನೆಗೆ ಹೋಗಿ ದುಡ್ಡು ವಸೂಲು ಮಾಡ್ತೀರಾ? ನ್ಯಾಯವಾಗಿ ಮೊದಲು ಬೀಟ್ ಪೊಲೀಸ್ ವ್ಯವಸ್ಥೆಯನ್ನು ಮಾಡಿ, ಬೀಟ್ ಪೊಲೀಸ್ ವ್ಯವಸ್ಥೆಯನ್ನು ಏನೋ ವೈಫೈ ಅಂತ ಏನೇನೋ ಹೇಳ್ಬಿಟ್ಟು ಏಮಾರಿಸ್ಕೊಂಡಿದ್ದೀರಾ. ಪೊಲೀಸ್ ವ್ಯವಸ್ಥೆಗಳಲ್ಲಿ ಬೀಟ್ ವ್ಯವಸ್ಥೆಯನ್ನು ಮಾಡಿ ಕಳ್ಳತನವನ್ನು, ಜೂಜಾಟಗಳನ್ನು ನಿಲ್ಲಿಸುವಂಥ ಕೆಲಸಗಳನ್ನು ಮಾಡಿ ಅಂತ ಕೇಳ್ಕೊಳ್ತೀನಿ. ಮೊಟ್ಟ ಮೊದಲಿಗೆ ಪೊಲೀಸರು ಆ ಲಂಚಕ್ಕೆ ಕೈಯೊಡ್ಡೋದು, ಭಿಕ್ಷೆ ಬೇಡೋದು ದಯವಿಟ್ಟು ಬಿಡಿಪ್ಪ. ಇದು ಒಳ್ಳೆಯ ಸಾಧನೆ, ಒಳ್ಳೆಯ ರೀತಿ ಅಲ್ಲ. ನಮಸ್ಕಾರ.